ಬೆಂಗಳೂರಿನಲ್ಲಿ ಎಗ್ಗಿಲ್ಲದೆ ಗಾಂಜಾ ದರ್ಬಾರ್. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಿದವರಿಗೆ ಗಾಂಜಾ ನಂಟು. ದೆಹಲಿಯಲ್ಲಿ ಬೃಹತ್ ಬುಲ್ಡೋಸರ್ ಕಾರ್ಯಾಚರಣೆ. ಒತ್ತುವರಿ ತೆರವು ವೇಳೆ ಕಲ್ಲು ತೂರಾಟ. ಲ್ಯಾಪ್ಟಾಪ್ ಕಳ್ಳತನ ಕೇಸಲ್ಲಿ ಡಿಎಂಕೆ ಶಾಸಕರ ಸಂಬಂಧಿ ಅರೆಸ್ಟ್. ಹಣಕ್ಕಾಗಿ ಮಗಳನ್ನೇ ವೇಶ್ಯವಾಟಿಕೆಗೆ ದೂಡಿದ ಪಾಪಿ ತಂದೆ. ಕಾಫಿನಾಡಲ್ಲೊಂದು ಹೃದಯ ವಿದ್ರಾವಕ ಘಟನೆ. ಅಲಕ್ ಕುಮಾರ್ ಖಡಕ್ ನಡೆ. ದರ್ಶನ್ಗೆ ಮನೆಯ ಬ್ಲಾಂಕೆಟ್ ಸಿಗುವುದು ಅನುಮಾನ. ಅಕ್ರಮ ವಿದ್ಯುತ್ ಸಂಪರ್ಕ ಪಡೆದಿರೋರಿಗೆ ಬೆಸ್ಕಾಂ ಖಡಕ್ ವಾರ್ನಿಂಗ್. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಕೋಗಿಲು ಲೇಔಟ್ನಲ್ಲಿ ವಾಸವಾಗಿದ್ದವರು ಅಕ್ರಮ ವಾಸಿಗಳು ಎಂಬುದರ ಕುರಿತಾಗಿ ಪಬ್ಲಿಕ್ ಟಿವಿ ನಿರಂತರ ವರದಿಯನ್ನ ಮಾಡಿತ್ತು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಹಣ ಪಡೆದು ಸರ್ಕಾರಿ ಜಾಗ ಕೊಟ್ಟವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸ್ಥಳೀಯರಿಂದ ಹಣ ಪಡೆದು ಮನೆ ನೀಡಿದ ಆರೋಪದಡಿ ಮೊದಲನೇ ಆರೋಪಿ ವಿಜಯ್, ಎರಡನೇ ಆರೋಪಿ ವಸೀಂ, ಮೂರನೇ ಆರೋಪಿ ಮುನಿಯಾಂಜನಪ್ಪ, ನಾಲ್ಕನೇ ಆರೋಪಿ ರಾಬಿನ್ ವಿರುದ್ಧ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೋಗಿಲು ಲೇಔಟ್ನಲ್ಲಿ ಎರಡನೇ ದಿನವೂ ಕೂಡ ಅಧಿಕಾರಿಗಳಿಂದ ದಾಖಲೆ ಪರಿಶೀಲನೆ ನಡೆದಿದೆ. ಕೋಗಿಲು ಲೇಔಟ್ ನಿವಾಸಿಗಳನ್ನ ಯಲಹಂಕ ಠಾಣೆಗೆ ಕರೆಸಿ ಪೊಲೀಸರು ದಾಖಲೆಯನ್ನ ಪರಿಶೀಲನೆ ನಡೆಸಿದ್ದಾರೆ. 2 ತಂಡಗಳಿಂದ ತಲಾ 5 ಮಂದಿಯಂತೆ ದಾಖಲಾತಿ ಸಂಗ್ರಹ ಮಾಡಿದ್ದಾರೆ. ಕೇರಳದ ಆರ್ಜೆಡಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಸಲೀಂ ಮಡವೂರು ಇಂದು ಕೋಗಿಲು ಲೇಔಟ್ಗೆ ಭೇಟಿಯನ್ನ ನೀಡಿ ಕರ್ನಾಟಕ ಸರ್ಕಾರದ ವಿರುದ್ಧ ಗುಡುಗಿದ್ರು. ಮನೆ ಡೆಮಾಲಿಷನ್ ಮಾಡಿರುವುದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಸರ್ಕಾರದ ಕ್ರಮದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸ್ತೀವಿ ಅಂತ ಕಿಡಿಕಾರಿದ್ರು. ಇಲ್ಲಿ ನಾವು ಬಂದು ಜನಗಳಿಗೆ ಅವ್ರಿಗೆ ನೀರಿಗೂ ವ್ಯವಸ್ಥೆ ಇಲ್ಲ, ಊಟಕ್ಕೆ ವ್ಯವಸ್ಥೆ ಇಲ್ಲ. അവർക്ക് മോർണിംഗിൽ അവരുടെ മന ഡിമോളിഷ് ആക്കിയത്. നോട്ടീസ് അവർക്ക് സിക്കതില്ല. വിതൗട്ട് പ്രോപ്പർ നോട്ടീസ് മോർണിംഗിൽ അവരുടെ മന ഡിമോളിഷ് ആക്കിയത്. ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ അവർ ಪೂರ ಮುನ್ನೆ ಅವರು ಸೋಷಲಿಸ್ಟ್ ಆಗಿದೆ, ಸಮಾಜವಾದಿ. ಅವರು ಇಲ್ಲಿ ಸರಿಯಿಲ್ಲ. ಇಂಡಿಯಾದಲ್ಲಿ ಮೊಬೈಲ್ ಲಾಂಚಿಂಗ್ ಎಲ್ಲಿ ಮನೆಗಳು ನಾವು ವಿಸಿಟ್ ಇದು ಸರಿಯಲ್ಲ. ನಾವು ಐ ವಿಲ್ ಸೆಂಡ್ ಪೆಟಿಷನ್ ಟು ಸುಪ್ರೀಂ ಕೋರ್ಟ್ ಆ್ಯಂಡ್ ಕರ್ನಾಟಕ ಹೈಕೋರ್ಟ್. ಇದು ಗವರ್ಮೆಂಟ್ ಸ್ಪಾನ್ಸರ್ಡ್ ಕ್ರಿಮಿನಲಿಸಮ್. ಜಯನಗರದ ಶಾಸಕ ಸಿಕೆ ರಾಮಮೂರ್ತಿ ಅವರ ಇನ್ಸ್ಟಾ ಪೇಜ್ನಿಂದ ಮಹಿಳೆಗೆ ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ರೀಲ್ ಸೂಪರ್ ಅಂತೇಳಿ ಸಂದೇಶ ರವಾನೆಯಾಗಿದೆ. ಇದರಿಂದ ಎಚ್ಚೆತ್ತಂತಹ ಶಾಸಕ ಸಿಕೆ ರಾಮಮೂರ್ತಿ ಬೆಂಗಳೂರು ದಕ್ಷಿಣ ಸೈಬರ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಸಿಕೆ ರಾಮಮೂರ್ತಿ ಹೆಸರಿನಲ್ಲಿ ನಕಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಖಾತೆಯನ್ನು ತೆರೆದು ಕಿಡಿಗೇಡಿಗಳು ಇಂತಹ ಕೃತ್ಯವನ್ನ ಎಸಗಿದ್ದಾರೆ ಅಂತೇಳಿ ಶಾಸಕ ಸಿಕೆ ರಾಮಮೂರ್ತಿ ಕಚೇರಿ ಸಿಬ್ಬಂದಿ ದೂರನ್ನು ಕೊಟ್ಟಿದ್ದಾರೆ. ಜೊತೆಗೆ ಅಧಿಕೃತ ಖಾತೆ ಹ್ಯಾಕ್ ಆಗಿದೆ ಅಂತೇಳಿ ಸೈಬರ್ ಕ್ರೈಮ್ಗೂ ಕೂಡ ದೂರು ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಮಾತನಾಡಿ, ನನ್ನ ಹೆಸರಿಗೆ ಮಸಿ ಬಳಿಯುವ ಕೆಲಸ ಆಗಿದೆ. ಇದು ಕಾಂಗ್ರೆಸ್ ಐಟಿ ಟೀಮ್ ಕೆಲಸ. ಹಾಸನದ ಮಹಿಳೆಗೆ ಸಂದೇಶ ಹೋಗಿದೆ. ಸಂದೇಶ ಕಳುಹಿಸಿ ತಕ್ಷಣ ಕಾಂಗ್ರೆಸ್ ಐಟಿ ಟೀಮ್ ವೈರಲ್ ಮಾಡಿದೆ ಅಂತ ಆರೋಪಿಸಿದ್ದಾರೆ. ನನ್ನ ಫೇಸ್ಬುಕ್ನ ಹ್ಯಾಕ್ ಮಾಡಿ ಸುಮಾರು 10,000, 15,000, 10,000 ಸುಮಾರು ಕಲೆಕ್ಷನ್ ಮಾಡಿದ್ರು. ಅದ್ರ ಬಗ್ಗೆ ನಾನು ಕಂಪ್ಲೇಂಟನ್ನು ಕೊಟ್ಟಿದ್ದೆ. ಅವರವರೇ ಮೆಸೇಜ್ಗಳು ಹಾಕ್ಕೊಳ್ಳೋದು, ಅವರವರೇ ಮಾಡುವಂಥದ್ದು ಮತ್ತು ನಮಗೆ ಮಾನಹಾನಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ಮಹಿಳೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನ ಫ್ರೆಂಡೂ ಅಲ್ಲ, ನನ್ನ ಫಾಲೋವರ್ಸೂ ಅಲ್ಲ. ಈ ಥರ ಮಾಡಿ 10 ನಿಮಿಷಕ್ಕೆ ಜಯನಗರ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ರನ್ ಆಗುತ್ತೆ. ಸೋಷಿಯಲ್ ಮೀಡಿಯಾ ಟೀಮ್ ಏನು ಕಾಂಗ್ರೆಸ್ ಇದೆ, ಅದು ಯಾರು ಕಿಮ್ಮತ್ತು ಕೊಡ್ತಾರೆ ಅದು ಮುಂದೆ ಗೊತ್ತಾಗುತ್ತೆ. ಸೋಷಿಯಲ್ ಮೀಡಿಯಾ ಟೀಮಲ್ಲಿ ಏನು ಇದ್ದಾರೆ ಅವ್ರೇನು ಮಾಡೋದು, ರಾಮಮೂರ್ತಿ ಮಿಸ್ಸಿಂಗ್ ಅನ್ನೋದು, ರಾಮಮೂರ್ತಿ ಮೇಲೆ ಅಪಪ್ರಚಾರ ಮಾಡೋದು, ರಾಮಮೂರ್ತಿ ಕಸ ನೋಡಿ ಅಲ್ಲಿ ಅಂತ ತೋರಿಸೋದು, ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಹಾಕೋದು, ಯಾವುದೋ ಫೋಟೋ ಕಟ್ ಮಾಡಿ ಈ ಬೇರೆ ಬೇರೆ ಥರ ಜಾಯಿನ್ ಮಾಡೋ ಥರ ಮಾಡ್ತಾ ಇದ್ದಾರೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಮಾಡಿದ ಪ್ರಕರಣದ ತನಿಖೆಯನ್ನ ಜಗಜೀವನ್ ರಾಮ್ ನಗರ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಮಾಲಾಧಾರಿಗಳು ಮೆರವಣಿಗೆ ಹೊರಡುತ್ತಿದ್ದಾಗ ಕಲ್ಲು ತೂರಾಟ ಮಾಡಿದಂತಹ 2 ಅಪ್ರಾಪ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ವೇಳೆ ಪೊಲೀಸರ ಪ್ರಶ್ನೆಗೆ ಕಲ್ಲು ತೂರಾಟ ಮಾಡುವುದಕ್ಕೆ ಯಾರೂ ಹೇಳಿಲ್ಲ ಅಂತ ಹೇಳಿದ್ದಾರೆ. ಆದರೆ ಪೊಲೀಸರು ಅಪ್ರಾಪ್ತರ ಉತ್ತರಕ್ಕಷ್ಟೇ ಸೀಮಿತವಾಗದೆ ಬೇರೆ ಬೇರೆ ಆ್ಯಂಗಲ್ನಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಚುರುಕುಗೊಳಿಸಿದ್ದಾರೆ. ಕಲ್ಲು ತೂರಾಟದ ಸಮಯದಲ್ಲಿ ಬೇರೆ ಯಾರಾದರೂ ಅಪ್ರಾಪ್ತರನ್ನ ಸಂಪರ್ಕ ಮಾಡಿ ಪ್ರವೋಕ್ ಮಾಡಿದ್ದಾರಾ ಅನ್ನೋದನ್ನು ಪೊಲೀಸರು ಪತ್ತೆ ಹಚ್ಚುವುದಕ್ಕೆ ಮುಂದಾಗಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ಪ್ರಾಥಮಿಕ ತನಿಖೆಯ ವೇಳೆ ಯಾರೂ ಕೂಡ ಆರೋಪಿಗಳನ್ನು ಕಾಂಟ್ಯಾಕ್ಟ್ ಮಾಡಿರಲಿಲ್ಲ, ಯಾರೂ ಕೂಡ ಕಲ್ಲು ತೂರಾಟಕ್ಕೆ ಉತ್ತೇಜಿಸಿರಲಿಲ್ಲ ಅನ್ನೋದು ಗೊತ್ತಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಗಾಂಜಾ ಗಮಲು ಜೋರಾಗಿದೆ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಗೋರಿಪಾಳ್ಯದ ಗಾಂಜಾ ಗಮಲು ಬಟಾ ಬಯಲಾಗಿದೆ. ಓಂ ಶಕ್ತಿ ಮೆರವಣಿಗೆ ವೇಳೆ ನಡೆದಿದ್ದ ಕಲ್ಲು ತೂರಾಟ ಪ್ರಕರಣದಲ್ಲಿ ಗೋರಿಪಾಳ್ಯದಲ್ಲಿ ಗಾಂಜಾ ಗಮಲು ಇರೋದಾಗಿ ಸ್ವತಃ ಸಚಿವ ಜಮೀರ್ ಅಹಮದ್ ಒಪ್ಪಿಕೊಂಡಿದ್ರು. ಪ್ರಕರಣದ ತನಿಖೆ ಮುಂದುವರಿತಾ ಇದ್ದಾಗಲೇ ಓಂ ಶಕ್ತಿ ಮೆರವಣಿಗೆ ಗಲಾಟೆ ನಡೆದ ಪಕ್ಕದ ಪಾರ್ಕ್ನ ತುಂಬೆಲ್ಲ ಗಾಂಜಾದೇ ದರ್ಬಾರ್ ನಡೆಸಿರುವುದಕ್ಕೆ ಸಾಕ್ಷಿಗಳು ಸಿಕ್ಕಿದೆ. ಪಾರ್ಕ್ನಲ್ಲಿ ನೀಡಲ್ಸ್ ಬ್ಯಾನ್ ಆಗಿರುವ ಮಾತ್ರೆಗಳು, ವೈಟ್ನರ್ ಪತ್ತೆಯಾಗಿದೆ. ಗೋರಿಪಾಳ್ಯದ ಪಾರ್ಕನ್ನೇ ಯುವಕರು ಗಾಂಜಾ ಸೇವನೆ ಅಡ್ಡಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಗೋರಿಪಾಳ್ಯದ ಸುತ್ತಮುತ್ತ ಗಾಂಜಾ ಅಬ್ಬರದ ಬಗ್ಗೆ ಸಾರ್ವಜನಿಕರಿಂದಲೂ ಕೂಡ ಬೇಸರ ವ್ಯಕ್ತ ಆಗಿದೆ. ಎಲ್ಲ ಮಾಡ್ತಾ ಇದ್ದಾರಮ್ಮ, ಅದು ಯಾರು ಏನು ಹೇಳ್ತಾ ಇಲ್ಲ, ಹೇಳಿದ್ರೆ ಕೇಳಲ್ಲ, ಏನು ಬೇಕಾದ್ರೂ ಮಾಡ್ತಾ ಇದ್ದಾರೆ. ಪಾರಕೊಳ್ಳಿ ಅಲ್ಲಿ ಎಲ್ಲ
ಆಟೋ ನಿಂತ್ಕೊಂಡಿರೋ ನೈಟ್ ಒಳಗೆ ಎಲ್ಲ ಮಾಡ್ತಾ ಇದ್ದಾರೆ. ಏನು ಹೇಳಿದ್ರು ಯಾರೂ ಕೇಳಲ್ಲ, ಭಯ ತೋರಿಸ್ತಾರೆ. ನಿಮ್ಗೇನಕ್ಕೆ ಹೋಗಿಲ್ಲ ಅಂದರೆ ಹೊಡಿ ಬಿಡ್ತೀವಿ, ಇದು ಮಾಡ್ತೀವಿ, ಅದು ಮಾಡ್ತೀವಿ ಅಂತ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬೃಹತ್ ಬುಲ್ಡೋಸರ್ ಕಾರ್ಯಾಚರಣೆ ನಡೆದಿದೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆಯ ಸುಮಾರಿಗೆ ದೆಹಲಿಯ ತುರ್ಕಮನ್ ಗೇಟ್ನಲ್ಲಿರುವ ಫೈಜ್ ಎ ಇಲಾಹಿ ಮಸೀದಿಯ ಬಳಿ ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆ ನಡೆದಿದೆ. ದೆಹಲಿ ಹೈಕೋರ್ಟ್ ಆದೇಶದಂತೆ ದೆಹಲಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮಸೀದಿ ಮತ್ತು ಸುತ್ತಮುತ್ತಲಿನ ಕಟ್ಟಡಗಳನ್ನು ಧ್ವಂಸಗೊಳಿಸಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಬುಲ್ಡೋಸರ್ಗಳಿಂದ ಕಾರ್ಯಾಚರಣೆಯಾಗಿದೆ. ತೆರವು ಕಾರ್ಯಾಚರಣೆಗೆ ಸ್ಥಳೀಯ ನಿವಾಸಿಗಳು ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಗುಂಪಿನಲ್ಲಿದ್ದಂತಹ ಕೆಲವರು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಬಳಿಕ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತಿದ್ದು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಕಲ್ಲು ತೂರಾಟದ ವೇಳೆ ನಡೆದ ಘರ್ಷಣೆಯಲ್ಲಿ 5 ಪೊಲೀಸರು ಗಾಯಗೊಂಡಿದ್ದು, ಒತ್ತುವರಿ ಕಾರ್ಯಾಚರಣೆಯ ವೇಳೆ ಮಸೀದಿ ಬಳಿ ಇದ್ದಂತಹ ಮದುವೆ ಮಂಟಪ, 2 ಬೃಹತ್ ಮಳಿಗೆಗಳು, 3 ಫಾರ್ಮಸಿ ಸೇರಿದಂತೆ ಸುತ್ತಮುತ್ತಲಿನ ಅನೇಕ ಕಟ್ಟಡಗಳನ್ನು ತೆರವುಗೊಳಿಸಲಾಗಿದೆ. ಬೆಂಗಳೂರಿನಲ್ಲಿ ಲ್ಯಾಪ್ಟಾಪ್ ಕಳ್ಳತನದಲ್ಲಿ ಬಂಧಿತನಾಗಿದ್ದ ಆರೋಪಿ ತಮಿಳುನಾಡಿನ ಡಿಎಂಕೆ ಶಾಸಕರ ಸಂಬಂಧಿ ಅನ್ನೋ ವಿಚಾರ ಬಯಲಾಗಿದೆ. ಐಟಿ-ಬಿಟಿ ಪ್ರದೇಶಗಳ ಪಿಜಿಯಲ್ಲಿ ದುಬಾರಿ ಲ್ಯಾಪ್ಟಾಪ್ ಕಳವು ಮಾಡ್ತಾ ಇದ್ದ ಗೌತಮ್ನನ್ನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಬಂಧಿಸಿದ್ರು. ಗೌತಮ್ ಬಂಧನಕ್ಕಾಗಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ತಮಿಳುನಾಡಿಗೆ ತೆರಳಿದ್ದ ವೇಳೆ ಡಿಎಂಕೆ ಬೆಂಬಲಿಗರಿಂದ ಪೊಲೀಸರಿಗೆ ಅಡ್ಡಿಪಡಿಸಿದ ಘಟನೆ ಆಗಿದೆ. ಆರೋಪಿ ಗೌತಮ್ ತಾಯಿ ಶಿಕ್ಷಕಿಯಾಗಿದ್ದು, ಅವರ ಸಹೋದರ ತಮಿಳುನಾಡಿನ ಶಂಕರಾಪುರ ಕ್ಷೇತ್ರದ ಡಿಎಂಕೆ ಶಾಸಕರಾಗಿದ್ದಾರೆ. ಬೆಂಬಲಿಗರಷ್ಟೇ ಅಲ್ಲ, ಸ್ಥಳೀಯ ಪೊಲೀಸರು ಕೂಡ ಬೆಂಗಳೂರು ಪೊಲೀಸರಿಗೆ ಅಡ್ಡಿಪಡಿಸಿರುವುದು ಗೊತ್ತಾಗಿದೆ. ಆದರೆ ಇದ್ಯಾವುದಕ್ಕೂ ಜಗದ ಬೆಂಗಳೂರು ಪೊಲೀಸರು ಗೌತಮ್ನನ್ನ ಬಂಧಿಸಿ ಕರೆ ತಂದಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳಿಗೆ ದಿನಕ್ಕೊಂದು ಶಾಕ್ ಎದುರಾಗ್ತಾ ಇದೆ. ಮನೆ ಊಟಕ್ಕೆ ಅರ್ಜಿ ಹಾಕಿ ಊಟವನ್ನು ಗಿಟ್ಟಿಸಿಕೊಂಡಿದ್ದ ಪವಿತ್ರ ಗೌಡಗೆ ಊಟ ನೀಡೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಜೈಲಾಧಿಕಾರಿಗಳು ಕೋರ್ಟ್ಗೆ ಹೋಗ್ತಿದ್ದಾರೆ. ಇದರ ಬೆನ್ನಲ್ಲೇ ದರ್ಶನ್ಗೂ ಕೂಡ ಶಾಕ್ ಕೊಡೋದಕ್ಕೆ ಕಾರಾಗೃಹ ಇಲಾಖೆ ಮುಂದಾಗಿದೆ. ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ, ಮನೆಯಲ್ಲಿ ಕೊಟ್ಟಿರುವ ಬ್ಲಾಂಕೆಟ್ ಅನ್ನು ಕೊಡಿ ಅಂತೇಳಿ ಕೋರ್ಟ್ ಮೂಲಕ ಅನುಮತಿ ಪಡೆದಿದ್ರು. ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಡಿಜಿಪಿ ಅಲೋಕ್ ಕುಮಾರ್ ತಮ್ಮ ಅಧಿಕಾರ ಬಳಸಿಕೊಂಡು ಜೈಲಿನ ನಿಯಮಗಳ ಪ್ರಕಾರವೇ ಎಲ್ಲರಿಗೂ ಒಂದೇ ಮಾದರಿಯ ಬ್ಲಾಂಕೆಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಚಳಿಗಾಲ, ಮಳೆಗಾಲ ಇದೆಲ್ಲದಕ್ಕೂ ಕೂಡ ಹೊಂದಾಣಿಕೆಯಾಗುವಂತಹ ಬ್ಲಾಂಕೆಟ್ ವಿತರಣೆಗೆ ಆದೇಶ ಹೊರಡಿಸಲು ತಯಾರಿ ನಡೆಸಿಕೊಂಡಿದ್ದಾರೆ. ಈ ಆದೇಶ ಹೊರಡಿಸಿದರೆ ದರ್ಶನ್ ಬ್ಲಾಂಕೆಟ್ಗೆ ಕುತ್ತು ಬರುವ ಸಾಧ್ಯತೆ ಇದೆ. ತಂದೆಯೇ ತಾನು ಹೆತ್ತ ಮಗಳನ್ನ ವೇಶ್ಯಾವಾಟಿಕೆಗೆ ನೂಕೋಕೆ ಯತ್ನಿಸಿದ ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬೀರೂರು ಹಳ್ಳಿಯೊಂದರಲ್ಲಿ ನಡೆದಿರುವ ಘಟನೆ ಇದಾಗಿದೆ. ಅಪ್ಪ ಅಜ್ಜಿ ಸೇರಿ ಹಣಕ್ಕಾಗಿ ತಾಯಿ ಇಲ್ಲದ 16 ವರ್ಷದ ಅಪ್ರಾಪ್ತಿಯನ್ನ ವೇಶ್ಯಾವಾಟಿಕೆಗೆ ತಳ್ಳಿದ್ದಾರೆ. ಭರತ್ ಶೆಟ್ಟಿ ಅನ್ನೋನೊಂದಿಗೆ ಮಗಳನ್ನ ಮಂಗಳೂರಿಗೆ ಕರೆದೊಯ್ದಿದ್ದ ಪಾಪಿ ತಂದೆ ವೇಶ್ಯಾವಾಟಿಕೆಗೆ ನೂಕಿದ್ದಾನೆ. 6 ದಿನದಲ್ಲಿ 10ಕ್ಕೂ ಹೆಚ್ಚು ಜನರು ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ್ದಾರೆ. ಊರಿಗೆ ವಾಪಸ್ ಬಂದ ಬಳಿಕ ನೊಂದ ಬಾಲಕಿ ಚಿಕ್ಕಪ್ಪನಿಗೆ ವಿಷಯ ತಿಳಿಸಿದ್ದಾಳೆ. ಬಾಲಕಿ ಚಿಕ್ಕಪ್ಪ ಹಾಗೂ ಬೀರೂರು ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ದೂರು ದಾಖಲಿಸಿಕೊಂಡಿರುವ ಬೀರೂರು ಪೊಲೀಸರು ಅಪ್ಪ ಗಿರೀಶ್, ಅಜ್ಜಿ ನಾಗರತ್ನ, ಭರತ್ ಶೆಟ್ಟಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಕೋಗಿಲು ಅಕ್ರಮ ಒತ್ತುವರಿ ತೆರವು ಸಂದರ್ಭದಲ್ಲಿ ಅಕ್ರಮ ವಿದ್ಯುತ್ ಸಂಪರ್ಕ ಕೂಡ ಬೆಳಕಿಗೆ ಬಂದಿತ್ತು. ಹಲವು ಮನೆ ಜೋಪಡಿಗಳಿಗೆ ಅಕ್ರಮ ವಿದ್ಯುತ್ ಸಂಪರ್ಕ ನೀಡಲಾಗಿತ್ತು. ಇದರಿಂದ ಮತ್ತಷ್ಟು ಆಕ್ಟಿವ್ ಆಗಿರುವ ಬೆಸ್ಕಾಂ ಇದ್ದಂತಹ ಲೂಪ್ ಹೋಲ್ಸ್ ಸರಿಪಡಿಸಿಕೊಂಡು ಫೀಲ್ಡ್ಗೆ ಇಳಿದಿದೆ. ಬೆಸ್ಕಾಂ ವ್ಯಾಪ್ತಿಯ ಎಲ್ಲಾ ಕಡೆ ವಿಜಿಲೆನ್ಸ್ ಟೀಮ್ ಹೈಪರ್ ಆಕ್ಟಿವ್ ಆಗಿ ಅಕ್ರಮ ಪತ್ತೆಗೆ ಪಣ ತೊಟ್ಟಿದೆ. ಬೆಸ್ಕಾಂ ಎಂಡಿ ಶಿವಶಂಕರ್ ಮಾತನಾಡಿ, ಅಕ್ರಮ ವಿದ್ಯುತ್ ಕನೆಕ್ಷನ್ ಕೊಡಿಸ್ತೀನಿ ಅಂತ ಯಾರಾದರೂ ಹಣ ಪಡೆದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ. ನಗರ ಹಾಗೂ ಗ್ರಾಮಾಂತರ ಭಾಗದಲ್ಲೂ ಬೆಸ್ಕಾಂ ವಿಜಿಲೆನ್ಸ್ ಟೀಮ್ ಅಕ್ರಮ ವಿದ್ಯುತ್ ಸಂಪರ್ಕ ಪತ್ತೆಗೆ ಕಾರ್ಯವನ್ನು ನಿರ್ವಹಿಸಲಾಗುತ್ತೆ ಅಂತ ಹೇಳಿದರು. ಇನ್ಮುಂದೆ ಯಾರು ಕೂಡ ಅಕ್ರಮ ವಿದ್ಯುತ್ ಸಂಪರ್ಕಕ್ಕೆ ಮುಂದಾಗಬೇಡಿ ಅಂತ ಸ್ಥಳೀಯ ಬೆಸ್ಕಾಂ ಕಚೇರಿ ಸಂಪರ್ಕಿಸಿದ್ರೆ ಸೇವೆ ನೀಡೋದಕ್ಕೆ ಬೆಸ್ಕಾಂ ಸದಾ ಸಿದ್ಧ ಅಂತ ಅಂದ್ರು. ಅಕ್ರಮ ಸಂಪರ್ಕಗಳು ಅಲ್ಲಿ ಇಲ್ಲಿ ಇರುವಂಥದ್ದು ಉಂಟು. ಅದನ್ನು ನಾವು ರೆಗ್ಯುಲರ್ ಆಗಿ ವಿಜಿಲೆನ್ಸ್ ಮುಖಾಂತರ ಮತ್ತು ನಮ್ಮ O&M ಆಫೀಸರ್ಸ್ ಮುಖಾಂತರ ನಾವು ಪತ್ತೆ ಹಚ್ಚಿ ಅದರ ಮೇಲೆ ಕ್ರಮವನ್ನು ವಹಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಂತೂ ತುಂಬ ಕಡಿಮೆ, ಕೆಲವೊಂದು ಕಡೆಗೆ ಹಳ್ಳಿಗಳಲ್ಲಿ ಬರ್ಬೋದು, ಬಟ್ ಅಂಥವ್ರ ಮೇಲೆಗೂ ಸಹ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮುಂದುವರೆದ ಕಾಡಾನೆಗಳ ದಾಂಧಲೆ ಹೆಚ್ಚಾಗಿದೆ. ಬೇಲೂರು ತಾಲೂಕಿನ ತೊಳಲೂರು ಗ್ರಾಮದಲ್ಲಿ ಗಜಪಡೆ ಕಾಫಿ, ಅಡಿಕೆ, ನೀರಿನ ಪೈಪ್ಗಳನ್ನು ತುಳಿದು ನಾಶಪಡಿಸಿದೆ. ಟಿಎಸ್ ಮಧುಕರ್ ಎಂಬುವರ ತೋಟದಲ್ಲಿ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದೆ. ಕಾಡಾನೆಗಳ ಹಿಂಡಿನ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಅಂತರ್ವಳ್ಳಿ ಗ್ರಾಮದಲ್ಲಿ ಹಾವಳಿಯನ್ನ ಎಬ್ಬಿಸಿದ್ದ ಕೋತಿಯೊಂದನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದ್ದಾರೆ. ಕಳೆದ 2-3 ದಿನಗಳಿಂದ 10ಕ್ಕೂ ಅಧಿಕ ಜನರಿಗೆ ಕಚ್ಚಿ ಗಂಭೀರವಾಗಿ ಗಾಯಗೊಳಿಸಿತ್ತು. ಮಂಗದ ಉಬ್ಬಟಳ ತಾಳೋಕಾಗದೆ ದೊಣ್ಣೆಯಿಂದ ಹೊಡೆದು ಕೊಲ್ಲಲು ಗ್ರಾಮಸ್ಥರು ಮುಂದಾಗಿದ್ರು. ಅರವಳಿಕೆ ಮದ್ದು ಕೊಟ್ಟು ಮಂಗವನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ರಕ್ಷಿಸಿದ್ದಾರೆ.